ನಾವಿವತ್ತು ಚಿಕನ್ ಕೀಮಾ ಕಟ್ಲೆಟ್ ಹೇಗೆ ಮಾಡೋದು ಅಂತ ನೋಡೋಣ. ಚಿಕನ್ ಕೀಮಾ ವಡೆ ಮಾಡೋದಕ್ಕೆ ಚಿಕನ್, ಸಣ್ಣಗೆ ಹೆಚ್ಕೊಂಡಿರೋ ಈರುಳ್ಳಿ, ಒಂದು ಆಲೂಗೆಡ್ಡೆ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಸ್ಪೂನಷ್ಟು ಮೆಣಸು, 1 ಸ್ಪೂನ್ ಅಚ್ಕಾರದ ಪುಡಿ, ಅರ್ಧ ಸ್ಪೂನಷ್ಟು ಚಿಕನ್ ಮಸಾಲೆ, 1/4 ಸ್ಪೂನಷ್ಟು ಗರಂ ಮಸಾಲೆ ಪುಡಿ. ಈಗ ಈ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಚಿಕನ್ ಜೊತೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ಮ್ಯಾಶ್ ಮಾಡ್ಕೊಂಡಿರೋ ಆಲೂಗೆಡ್ಡೆ, ಕೊತ್ತಂಬರಿ ಸೊಪ್ಪು. ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಚಿಕನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀವಿ. ಇದನ್ನು ಒಂದು ಸ್ಮಾಲ್ ಉಂಡೆ ಥರ ಮಾಡಿಕೊಂಡು ಜಸ್ಟ್ ಟ್ಯಾಪ್ ಮಾಡಿ ಎಗ್ಗಲ್ಲಿ ಡಿಪ್ ಮಾಡಿಬಿಟ್ಟು ಬ್ರೆಡ್ ಕ್ರಮ್ಸಲ್ಲಿ ಡಿಪ್ ಮಾಡೋಣ. ಸೊ ಪ್ಯಾಟೀಸ್ನೆಲ್ಲ ಈ ಥರ ರೆಡಿ ಮಾಡ್ಕೊಂಡಿದ್ದೀವಿ. ಇವಾಗ ಇದನ್ನು ಶಾಲೋ ಫ್ರೈ ಆದರೂ ಮಾಡ್ಬೋದು, ಇಲ್ಲ ಡೀಪ್ ಫ್ರೈ ಆದರೂ ಮಾಡ್ಕೋಬೋದು. ಸೊ ನಾನಿಲ್ಲಿ ಇವಾಗ ಶಾಲೋ ಫ್ರೈ ಮಾಡ್ತೀನಿ. ಎಣ್ಣೆ ಕಾದಿದೆ. ಸೊ ಇವಾಗ ನಮ್ಮ ಪ್ಯಾಟೀಸ್ನ ಒಂದೊಂದೇ ಹಾಕ್ಕೊಳ್ಳೋಣ. ಸೊ ನಮ್ಮ ಕಟ್ಲೆಟ್ಸ್ ಎಲ್ಲ ರೆಡಿ ಆಗಿದೆ. ಸರ್ವ್ ಮಾಡೋಣ. ಬಿಸಿ ಬಿಸಿ ಆದ ಚಿಕನ್ ಕೀಮಾ ಕಟ್ಲೆಟ್ ರೆಡಿ.